ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ವಿಡಿಯೋ ಏನೈತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ರೀ, ಆಲೂ ಬೋಂಡ, ರುಚಿಕರವಾದ ಫುಲ್ ಟೇಸ್ಟಿಯಾಗಿರುವಂಥ ಆಲೂ ಬೋಂಡ. ಸ್ನೇಹಿತರೆ, ನೀವು ಸಂಜೆ ಟೈಮ್ದಾಗ ಮಾಡ್ಕೊಂಡು ತಿನ್ಬೋದು ಮತ್ತು ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಆಗಿ ಸ್ಕೂಲಿಗೆ ಕೂಡ ಇದನ್ನು ಕಟ್ಬೋದು. ಸ್ನೇಹಿತರೆ ಬರ್ರಿ, ಇವತ್ತಿನ ದಿವಸ ಆಲೂ ಬೋಂಡ ಯಾವ ರೀತಿ ಮಾಡುತ್ತಾ ಈ ವಿಡಿಯೋ ವೀಕ್ಷಣೆ ಮಾಡೋಣ್ರಿ. ನೋಡ್ರಿ ಯಾವ ರೀತಿ ಕ್ರಿಸ್ಪಿ ಆಗೈತಿ, ಒಳಗಡೆ ನೋಡ್ರಿ ಯಾವ ರೀತಿ ಆಗೈತ್ರಿ, ನೈಸ್ ಆಗೈತಿ. ಸ್ನೇಹಿತರೆ ಬರ್ರಿ ಆಲೂ ಬೋಂಡ ಮಾಡೋದು ಹೆಂಗತ್ ನೋಡೋಣ್ರಿ. ಸ್ನೇಹಿತರೆ ಇವತ್ತಿನ ದಿವಸ ನೋಡ್ರಿ ಆಲೂ ಬೋಂಡ ಮಾಡ್ಕೊಳ್ಳೋ ಸಂಬಂಧ ಒಂದು 5-6 ಬಟಾಟಿ ತೊಗೊಂಡು ಸ್ನೇಹಿತರೆ. ಆಲೂ ತೊಗೊಂಡಿನಿ, ಬಟಾಟಿ ಆಲೂ ಇದನ್ನೈತಿ ಕುಕ್ಕರ್ ಹಚ್ಕೊಂಡು ಸ್ನೇಹಿತರೆ. ಕುಕ್ಕರ್ ಹಚ್ಕೊಂಡು 3 ವಿಜಿಲ್ ಹೊಡ್ಸ್ಕೊಂಡಿನಿ. ಈಗ ಇದನ್ನ ಪೂರ್ತಿ ಮ್ಯಾಗಿನ ಸಿಪ್ಪಿ ಏನಿರ್ತಿಲ್ಲ, ಮ್ಯಾಗಿನ ಸಿಪ್ಪಿ ಎಲ್ಲ ಪೂರ ನೋಡ್ರಿ ಈ ರೀತಿ ಪೂರ್ತಿಯಾಗಿ ತಗೊಂಡಿನಿ ಸ್ನೇಹಿತರೆ. ಈಗ ಇದನ್ನ ಏನ್ ಮಾಡ್ತೇನೆ ಅಂದ್ರೆ ಪೂರ್ತಿ ಹೊಡ್ಕೊತೀನಿ, ಹೊಡ್ಕೊಂಡು ಸ್ಮ್ಯಾಶ್ ಮಾಡ್ಕೊತೀನಿ ಸ್ನೇಹಿತರೆ, ಸಣ್ಣದ ಮಾಡ್ಕೊತೀನಿ ಅಂತ ನೋಡ್ರಿ ಸ್ನೇಹಿತರೆ. ಈಗ ಪೂರ್ತಿ ಆಲೂ ಏನಂತಿರಲ್ಲ, ಬಟಾಟಿ ಆಲೂಗಡ್ಡೆ ಪೂರ ಸ್ಮ್ಯಾಶ್ ಮಾಡ್ಕೊಂಡಿನಿ, ಈ ರೀತಿ ಹೊಡ್ಕೊಂಡಿನಿ ಸ್ನೇಹಿತರೆ. ನೋಡ್ರಿ ಆಲೂಗಡ್ಡೆ ಏನಂತಿ ಒಗ್ಗರಣೆ ಮಾಡ್ಕೊಳ್ಳೋ ಸಂಬಂಧ ಈಗ 2 ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆ ಹಾಕೋತೀನಿ ರೀ. ಸಾಸಿವೆ ಹಾಕೋತೀನಿ ನೋಡ್ರಿ, 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿನಿ. ಜೀರಿಗೆ ಹಾಕೋತೀನಿ ನೋಡ್ರಿ, 1 ಟೀ ಸ್ಪೂನ್ ಅಂತ ಜೀರಿಗೆ ಹಾಕೊಂಡಿನಿ. ಈಗ ಸಾಸಿವೆ ಜೀರಿಗೆ ಚಟಪಟ ಅನ್ಬೇಕ್ರಿ. ಈರುಳ್ಳಿ ಹಾಕೋತೀನಿ ನೋಡ್ರಿ, 1-2 ಉಳ್ಳಾಗಡ್ಡಿ ತೊಗೊಂಡಿನಿ, 1-2 ಈರುಳ್ಳಿ ಹೊಡ್ಕೊಂಡಿನಿ ಸ್ನೇಹಿತರೆ. ಅದನ್ನು ಕೂಡ ಚೆನ್ನಾಗಿ ಹೊಡ್ಕೊಂಡು ಹಾಕೊಂಡಿನಿ. ಈಗ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ಅದನ್ನ. ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ. ಹಸಿ ಶುಂಠಿ ಹಾಕೋತೀನಿ ಸ್ನೇಹಿತರೆ, ಹಸಿ ಶುಂಠಿ ಎರ್ಚ್ಕೊಂಡಿನಿ, ಅದನ್ನು ಕೂಡ ಹಾಕೋತೀನಿ ಅಂತ. ಹಸಿ ಶುಂಠಿ ಹಾಕೊಂಡ್ರ ಆಲೂ ಬೋಂಡ ಸೂಪರ್ ಆಗಿರುತ್ತೆ, ಅದ್ರ ಸಂಬಂಧ ಹಾಕೊಳಿದ್ರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ, ಎಣ್ಣೆ ಒಳಗೆ ಎಲ್ಲ ಫ್ರೈ ಮಾಡ್ಕೊಂಡ್ರಿ ಸ್ನೇಹಿತರೆ. ಚೆನ್ನಾಗಿ ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಸ್ನೇಹಿತರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ, ಆ ಕಡೆ ತಿರುಗಾಡೋಣ್ರಿ. ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರಿ ಸ್ನೇಹಿತರೆ. ಅದನ್ನೀಗ ಸ್ನೇಹಿತರೆ ಹಸಿ ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ನೋಡ್ರಿ ಪೇಸ್ಟ್ ಮಾಡ್ಕೊಂಡಿನಿ, ಅದನ್ನು ಕೂಡ ಹಾಕೋತೀನಿ ಅಂತ. 1-2-3 ಹಸಿ ಮೆಣಸಿನಕಾಯಿ ತೊಗೊಂಡು ಸ್ನೇಹಿತರೆ, ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀರಿ. ಈಗ ಅರಿಶಿನ ಪುಡಿ ನೋಡ್ರಿ, 1 ಚಿಟಿಕಷ್ಟು ಅರಿಶಿನ ಪುಡಿ ಹಾಕೊಂಡಿನಿ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ ರೀ, ಫ್ರೈ ಮಾಡ್ಕೊತೀನಿ ಅಂತ. ಈಗ ನೋಡ್ರಿ ಆಲೂಗಡ್ಡೆ ನಮ್ಮ ಮಿಕ್ಸರ್ ಇದು ಕುಕ್ಕರ್ ಕಚ್ಕೊಂಡಿರಲ್ಲ, ಸ್ಮ್ಯಾಶ್ ಮಾಡ್ಕೊಂಡಿಲ್ಲ, ಅದನ್ನ ಹಾಕೋತೀನಿ ನೋಡ್ರಿ. ಈಗ 1-5-6 ಆಲೂಗಡ್ಡೆ ತೊಗೊಂಡಿನ್ರಿ ಆಲೂ ಬೋಂಡ ಮಾಡ್ಕೊಳ್ಳೋ ಸಂಬಂಧ. ಈಗ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ, ಅದು ವೈಟ್ ಇದ್ದಿದ್ರೆ ಹೋಗ್ಬೇಕ್ರಿ, ಪೂರಾ ಯೆಲ್ಲೋ ಕಲರ್ ಆಗ್ಬೇಕು ಪೂರ್ತಿ ಅದು ಸ್ನೇಹಿತರೆ. ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ, ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅಂತ ಸ್ನೇಹಿತರಿಗೆ. ಬಟಾಟಿ ಬಾಜಿ ಆಲೂ ಬಾಜಿ ತಯಾರಾಗೈತ್ರಿ. ಈಗ ಅರಾಣ ಸ್ವಲ್ಪ ಸಣ್ಣ ಉಂಡಿ ಮಾಡ್ಕೊತೀನಿ ರೀ. ಈಗ ಆಲೂ ಬೋಂಡ ಮಾಡ್ಕೊಳ್ಳೋ ನೋಡ್ರಿ, ಕಡಲೆ ಹಿಟ್ಟು ತೊಗೊಂಡಿನಿ, 1 ಬೌಲ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡು ಸ್ನೇಹಿತರೆ. ಈಗ ಹಾಕೋತೀನಿ ಅದನ್ನೀಗ. 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡು ಸ್ನೇಹಿತರೆ. ಈ ಅಕ್ಕಿ ಹಿಟ್ಟು ಎದಕ್ಕೆ ಹಾಕೊಳ್ಳೋದಂದ್ರೆ ಆಲೂ ಬೋಂಡ ನಿಂತರ ಬಾಯಾಗ ಗರಿ ಆಕೈತಿ, ಅದ್ರ ಸಂಬಂಧ ಹಾಕೊಳ್ಳೋದ್ರಿ. ಈಗ ಅಜ್ವಾನ್ ಹಾಕೋತೀನಿ ಸ್ನೇಹಿತರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ತಿನ್ನು ಸೋಡಾ ಹಾಕೋತೀನಿ ನೋಡಿ ಸ್ನೇಹಿತರೆ, 1 ಚಿಟಿಕೆ ಹಾಕೋತೀನಿ ತಿನ್ನು ಸೋಡಾ ರೀ. ಬ್ಯಾಡ್ ಅಂದ್ರೆ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು ಸೋಡಾ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅದನ್ನ ಸಂಪೂರ್ಣವಾಗಿ ಸ್ನೇಹಿತರೆ ಎಲ್ಲ ಮಿಕ್ಸ್ ಆಗ್ಬೇಕ್ರಿ. ಎಲ್ಲ ಕಡಲೆ ಹಿಟ್ಟ, ಅಕ್ಕಿ ಹಿಟ್ಟ, ಅಜ್ವಾನ, ತಿನ್ನು ಸೋಡಾ ಎಲ್ಲ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ ಚೆನ್ನಾಗಿ. ಸ್ನೇಹಿತರಿಗೆ ಸಂಪೂರ್ಣ ಮಿಕ್ಸ್ ಆಗೈತ್ರಿ. ಈಗ ನೋಡ್ರಿ ಸ್ವಲ್ಪ ನೀರು ಹಾಕೋತ ಇದು ಮಾಡ್ತೀನಿ ರೀ, ಪೂರ್ತಿ ಕಳ್ಸ್ಕೊತೀನಿ ರೀ ಅದನ್ನ. ಒಮ್ಮೆ ನೀರು ಹಾಕ್ಬೇಡ್ರಿ, ಮತ್ತು ಗಟ್ಟಿ ಆಗ್ಬೇಕ್ರಿ, ಅದು ಅಳಕ್ ಆಗಬಾರ್ದು. ಅದಕ್ಕೆ ಅಟ್ಟು ಇಟ್ಟು ಸ್ವಲ್ಪ ನೀರು ಹಾಕೋತ ಕಳ್ಸ್ಕೊತ ಹೋಗ್ಬೇಕ್ರಿ ಅದನ್ನೀಗ. ನೋಡ್ರಿ ಈ ರೀತಿ ಪೂರ್ತಿ ಕಳ್ಸ್ಕೊಬೇಕ್ರಿ ಅದನ್ನ. ಭಾಳ ಒಮ್ಮೆ ನೀರು ಹಾಕಂಗಿಲ್ಲ, ಅಷ್ಟು ಸ್ವಲ್ಪ ಹಾಕ್ಬೇಕು. ಈಗ ಪೂರ್ತಿ ಕಳ್ಸ್ಕೊತೀನಿ ರೀ. ಈಗ ಕಳ್ಸ್ಕೊಂಡ್ಬೇಕು ಸಿಗ್ತೀನಿ ನಾನು ನಿಮ್ಗೆ ಸ್ನೇಹಿತರು. ನೋಡ್ರಿ ಈ ರೀತಿ ಕಳ್ಸ್ಕೊಂಡಿನಿ, ಒಂದು ಸ್ವಲ್ಪ ಹಿಟ್ಟು ಅವಳು ಗಟ್ಟಿ ಇರ್ಬೇಕ್ರಿ. ಈಗ ಬೋಂಡ ಬಿಡೋಣ ಬರ್ರಿ. ನೋಡ್ರಿ ಸ್ನೇಹಿತರೆ, ಈಗ ನೋಡ್ರಿ ಆಲೂಗಡ್ಡೆ ಮಾಡ್ಕೊಂಡಿರಲ್ಲ, ಆಲೂ ಬಾಜಿ ಮಾಡ್ಕೊಂಡಿರಲ್ಲ, ಈ ರೀತಿ ಉಂಡಿ ಮಾಡ್ಕೊಂಡು ಸ್ನೇಹಿತರೆ. ಬೋಂಡ ಯಾವ ರೀತಿ ಮಾಡೋದು ನೋಡ್ರಿ. ಈಗ ಹಿಟ್ಟೊಳಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ದಾರ ಅದನ್ನ ನೋಡಿ ಸ್ನೇಹಿತರೆ. ಈ ರೀತಿ ಕಳ್ಸ್ಕೊಂಡು ಎಣಿತಿ. ಈಗ ಎಣ್ಣೆ ಒಳಗೆ ಬಿಡಿದ್ರಿ, ಎಣ್ಣೆ ಕಾಯಕ್ಕಿಟ್ಟಿನಿ, ಎಣ್ಣೆ ಕಾದೈತಿ ನೋಡ್ರಿ ಸಂಪೂರ್ಣ ಸ್ನೇಹಿತರೆ. ನೋಡ್ರಿ ಮತ್ತೊಂದ್ಸಲ ನೋಡ್ರಿ, ಮತ್ ಬಿಡಿದ್ರ ಅದ್ರ. ಈಗ ಮೀಡಿಯಮ್ ಮೇಲೆ ಇಟ್ಕೋಬೇಕ್ರಿ, ಬರ್ಸನ್ ಯಾವಾಗಲೂ ಒಳಗ್ರಿ. ಈಗ ನೋಡ್ರಿ ಸ್ವಲ್ಪ ಕೆಂಪಗಾಣ ತೆಗಿಬೇಕು ನೋಡಿ ಸ್ನೇಹಿತರೆ, ಎಷ್ಟು ಚಂದ ಆಗತ್ತೆ ನೋಡ್ರಿ. ನೈಸ್ ಆಗತ್ತೆ ನೋಡ್ರಿ ಬೋಂಡಾರಿ, ಆಲೂ ಬೋಂಡ ಸ್ನೇಹಿತರೆ. ವಾವ್ ನೋಡ್ರಿ ಸೂಪರ್ ಆಗಿತ್ತು ನೋಡಿ ಸ್ನೇಹಿತರೆ. ಈಗ ತೆಗಿತಿ ನೋಡ್ರಿ. ಈಗ ಅದನ್ನ ಈಗ ಮತ್ತೆ ಬಿಡ್ತೀನಿ ನೋಡಿ ಸ್ನೇಹಿತರೆ ಅದೇ ರೀತಿ.
ನೋಡ್ರಿ ಆ ಕಡ್ಲಿ ಹಿಟ್ಟು ಏನೈತಿ ಅದು ಪೂರ್ತಿ ಕಳ್ಸ್ಕೊಳಿದ್ರಿ, ಅದನ್ನ ಎದ್ದುದ್ರಿ, ಎದ್ದೇನೈತಿ ಎಣ್ಣೆ ಇಳ್ಬಿಡುದ್ರಿ. ನೋಡಿ ಸ್ನೇಹಿತರೆ ಮತ್ತೊಂದು ಈಗ ಮತ್ತೆ ಎಣ್ಣೆ ಇಳ್ಬಿಡುದ್ರಿ. ಈ ರೀತಿ ಸಂಪೂರ್ಣವಾಗಿ ಲೇಪನ ಆಗ್ಬೇಕ್ರಿ. ಅದನ್ನ ಕಡ್ಲಿ ಹಿಟ್ಟು ಏನೈತಿಲ್ಲ ಅದು ಪೂರಾ ಸಂಪೂರ್ಣವಾಗಿ ಆ ಬಟಾಟಿ ಆಲೂಗಡ್ಡೆ ಬಾಜಿಗೆ ಏನೈತಿ ಸಂಪೂರ್ಣ ಲೇಪನ ಆಗ್ಬೇಕು ಸ್ನೇಹಿತರೆ. ವಾವ್ ನೋಡಿ ಸೂಪರ್ ನೈಸ್ ಆತ್ ನೋಡ್ರಿ. ಈಗ ಎಣ್ಣೆ ಭಾಳ ಕಾದಿತ್ತಂದ್ರೆ ಒಂದು ಸ್ವಲ್ಪ ಸಣ್ಣ ಇಟ್ಕೋರಿ, ಒಲಿರಿ ಮೀಡಿಯಮ್ ಇಟ್ಕೋರಿ. ಮೇಲಿಂದ ಮೇಲೆ ತಿರ್ಗಾಡ್ಕೊತಿರ್ಬೇಕ್ರಿ, ಹೊತ್ತಿಸ್ಬೇಡ್ರಿ ಒಟ್ಟ. ಮತ್ತು ಭಾಳ ವಿಪರೀತ ಕೆಂಪ್ ಮಾಡಕ್ ಹೋಗ್ಬೇಡ್ರಿ, ಹೊತ್ತಿಸ್ಬೇಡ್ರಿ ಒಟ್ಟ. ನೋಡ್ರಿ ಎಷ್ಟು ನೈಸ್ ಆಗಿ ಕಾಣತ್ತವ, ಸೂಪರ್ ಆಗಿ ಕಾಣಕತ್ತವು. ಈ ಆಲೂ ಬೋಂಡ ಏನೈತಿ ಸಂಜೆ ಟೈಮ್ದಾಗ ನೀವು ಸ್ನ್ಯಾಕ್ಸ್ ಆಗಿ ತಿನ್ಬಹುದು. ಮತ್ತು ಮಕ್ಕಳಿಗೆ ಏನಂತಾರ ಸಾಲಿ ಟಿಫಿನ್ ಬಾಕ್ಸ್ ಆಗಿ ಕಟ್ಬೋದು ಸ್ನೇಹಿತರೆ. ತುಂಬಾ ಚೆನ್ನಾಗಿರ್ತೈತಿ, ರುಚಿಕರವಾಗಿರುತ್ತೆ ಸ್ನೇಹಿತರೆ ಇದು. ಮತ್ತು ನಮ್ಮ ಚಾನಲ್ದಾಗ ಸಾಕಷ್ಟು ವಿಡಿಯೋಗಳದಾವು, ಪಕೋಡ ವಿಡಿಯೋಗಳದಾವು, ಬಜ್ಜಿ ವಿಡಿಯೋಗಳದಾವು ಸ್ನೇಹಿತರೆ. ಯಾರು ನೋಡಿರೋ ಒಂದ್ಸಲ ನೋಡ್ಕೊಂಬರ್ರಿ. ಮತ್ತು ನಮ್ಮ ಚಾನಲ್ ಹೊಸದಾಗಿ ಬಂದ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಈ ವಿಡಿಯೋ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಲೈಕ್ ಕೊಡ್ರಿ ವಿಡಿಯೋಗೊಂದು, ಮತ್ತು ಕಮೆಂಟ್ ಮಾಡಿರಿ ಆಲೂ ಬೋಂಡ ಯಾವ ರೀತಿ ಆಗತ್ತೆ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬಹುದು. ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಕೋಬಹುದು, ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೋಬಹುದು, ಮೀಡಿಯಂ ಸೈಜ್ ಬೇಕಾದ್ರೆ ಮೀಡಿಯಂ ಸೈಜ್ ಮಾಡ್ಕೋಬಹುದು. ನಾವೀಗ ಮೀಡಿಯಂ ಮಾಡ್ಕೊಂಡಿವ್ರಿ. ಈ ಕಡೆ ಒಂದು ಸ್ವಲ್ಪ ದೊಡ್ಡದನ್ನಲ್ಲ, ಈ ಕಡೆ ಒಂದು ಸ್ವಲ್ಪ ಸಣ್ಣದನ್ನಲ್ಲ, ಮೀಡಿಯಂ ಸೈಜ್ ನಾವು ಬೋಂಡ ಮಾಡ್ಕೊಂಡ್ವಿ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ ಪೂರ್ತಿ ಕರ್ದೈತಿ. ಈಗ ತೆಗಿತಿ ನೋಡ್ರಿ. ಈಗ ಒಂದು ಪ್ಲೇಟಿಗೆ ತಕ್ಕೋತೀನಿ ಸ್ನೇಹಿತರೆ. ನೋಡ್ರಿ ಇದೇ ರೀತಿ ಏನೈತಿಲ್ಲ ಎಲ್ಲ ಬೋಂಡ ಮಾಡ್ಕೊತೀನಿ ರೀ. ಈಗ ಎಲ್ಲ ಬೋಂಡ ಮಾಡ್ಕೊಂಡು ನಾನು ನಿಮ್ಗೆ ಸಿಗ್ತೀನಿ ರೀ ಸ್ನೇಹಿತರೆ. ಆಲೂಗಡ್ಡೆ ಬೋಂಡ, ಆಲೂ ಬೋಂಡ ನೋಡ್ರಿ ತಯಾರಾಗೈತಿ. ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ನೈಸ್ ಆಗಿ ಸೂಪರ್ ಆಗಿ. ನೋಡಿ ಸ್ನೇಹಿತರೆ ಸಂಜೆ ಟೈಮ್ದಾಗ ನೀವು ಸ್ನ್ಯಾಕ್ಸ್ ಆಗಿ ನೀವು ಇದನ್ನ ತಿನ್ಬೋದು ಸ್ನೇಹಿತರೆ ಚಾ ಜೊತೆ. ಮತ್ತು ಅದಲ್ಲದ ಮುಂಜಾನೆ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿ, ಮತ್ತು ಚಿಕ್ಕ ಮಕ್ಕಳಿಗೆ ನಂತರ ಶಾಲೆಗೆ ನೀವು ಟಿಫಿನ್ ಬಾಕ್ಸ್ ಆಗಿ ಕೂಡ ನೀವು ಕಟ್ಟಬಹುದು ಸ್ನೇಹಿತರೆ. ಸೂಪರ್ ಆಗಿರುತ್ತೆ, ನೈಸ್ ಆಗಿರುತ್ತೆ. ನೀವು ಈ ರೀತಿ ಮನೆಯಲ್ಲಿ ಮಾಡಿದ್ರಂದ್ರ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ಆಲೂಗಡ್ಡೆ ಸ್ನ್ಯಾಕ್ಸ್ ಆಲೂ ಬೋಂಡ ತಯಾರಾಗಿ ಸ್ನೇಹಿತರೆ. ಸಂಪೂರ್ಣ ನೋಡ್ರಿ ಪೂರ್ತಿ ಇದು ಮಾಡಿಲ್ರಿ. ಈಗ ನೋಡ್ರಿ ಇದ್ರ ಜೊತೆ ನೋಡ್ರಿ ಚಟ್ನಿ ರೀ, ಕೊಬ್ಬರಿ ಚಟ್ನಿ ಮಾಡ್ಕೊಂಡಿ. ವಾವ್ ನೋಡಿ ಸ್ನೇಹಿತರೆ ಸೂಪರ್ ನೈಸ್ ಆಗೈತಿ. ನೋಡ್ರಿ ಬಾಜಿ ಯಾವ ರೀತಿ ಕಾಣಕತ್ತಿ, ವಂಡರ್ಫುಲ್ ಕಾಣತ್ತಲ್ಲ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ಕಮೆಂಟ್ ಮಾಡ್ರಿ. ಮತ್ತೊಂದು ವಿಡಿಯೋದೊಂದಿಗೆ ನಾ ಮತ್ತೆ ಬರ್ತೀನಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.